ಪ್ರಿಲಿಮ್ಸ್ ಎಕ್ಸಾಮ್ MCQ ಇರೋದರಿಂದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರೋದರಿಂದ ಪ್ರಿಲಿಮ್ಸ್ ಅಲ್ಲಿ ಮಾತ್ರ ನೆಗೆಟಿವ್ ಮಾರ್ಕಿಂಗ್ ಇರುತ್ತದೆ. ಸೊ ಇವಾಗ ಮಾರ್ಕ್ಸ್ ಗೆ ಬರೋಣ. ಸೊ ಪ್ರಿಲಿಮ್ಸ್ ಎಕ್ಸಾಮ್ ಏನಿದೆ 100 ಕ್ವಶನ್ಸ್ 200 ಮಾರ್ಕ್ಸ್, ಅಂದರೆ ಇಲ್ಲಿ ಪಾಸಿಟಿವ್ ಮಾರ್ಕ್ ಏನಿದೆ 2 ಮಾರ್ಕ್ಸ್, ಒಂದು ಕ್ವಶನ್ಸ್ ಗೆ 2 ಮಾರ್ಕ್ಸ್ ಪಾಸಿಟಿವ್ ಮಾರ್ಕ್. ಅದೇ ರೀತಿ ನೀವು ನೆಗೆಟಿವ್ ಮಾರ್ಕಿಂಗ್ ತಗೊಂಡ್ರೆ ನಿಮಗೆ ಒಂದು ಕ್ವಶನ್ಸ್ ಗೆ 0.5 ಮಾರ್ಕ್ಸ್ ಕಡಿತವಾಗುತ್ತದೆ, ಅಂದರೆ -0.5 ಮಾರ್ಕ್ಸ್ ಆಗುತ್ತದೆ ಫ್ರೆಂಡ್ಸ್. ಸೊ ಫಾರ್ ಎಕ್ಸಾಂಪಲ್ ತಗೊಳ್ಳೋಣ, ನೀವು 100 ಕ್ವಶನ್ಸ್ ಅಲ್ಲಿ 80 ಕ್ವಶನ್ಸ್ ನೀವು ಅಟೆಂಪ್ಟ್ ಮಾಡಿರ್ತೀರಾ ಮತ್ತು 60 ಕ್ವಶನ್ಸ್ ಕರೆಕ್ಟ್ ಆನ್ಸರ್ ಆಗಿರ್ತದೆ ಮತ್ತು 20 ಕ್ವಶನ್ಸ್ ಏನಿದೆ ತಪ್ಪಾಗಿ ಆನ್ಸರ್ ಮಾಡಿರುತ್ತೀರಾ. ಸೊ ಇಲ್ಲಿ ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ ನಿಮ್ಮ 60 ಕ್ವಶನ್ಸ್ ಗೆ ಕರೆಕ್ಟ್ ಅಂದರೆ 62 120 ಮಾರ್ಕ್ಸ್ ಆಗುತ್ತದೆ. ಅದೇ ರೀತಿ 20 ಕ್ವಶನ್ಸ್ ಏನಿದೆ ಅದು ರಾಂಗ್ ಆಗಿ ಬರ್ದಿರುತ್ತೀರಾ. ಸೊ 20 ಕ್ವಶನ್ಸ್ ಇಂಟು 0.5 ಅಂದ್ರೆ 10 ಮಾರ್ಕ್ಸ್ ಡಿಡಕ್ಟ್ ಆಗುತ್ತದೆ. ಸೊ 120 - 10 110 ಮಾರ್ಕ್ಸ್ ಗಳು ನಿಮ್ಗೆ ಟೋಟಲ್ ಆಗಿ ಸಿಗುತ್ತವೆ. ಇಲ್ಲಿ ಇನ್ನೊಂದು ವಿಷಯ ನೀವು ತಿಳಿದುಕೊಳ್ಳಬೇಕೆಂದರೆ, ನೀವು ಒಂದು ಕ್ವಶನ್ ಗೆ ಏನಾದ್ರೂ ಮಲ್ಟಿಪಲ್ ಆನ್ಸರ್ಸ್ ಅನ್ನು ಅಟೆಂಪ್ಟ್ ಮಾಡಿದ್ದರೆ ಅದು ಕೂಡ ರಾಂಗ್ ಆನ್ಸರ್ ಅಂದ್ರೆ ತಪ್ಪಾದ ಉತ್ತರ ಎಂದು ಕನ್ಸಿಡರ್ ಆಗುತ್ತದೆ ಮತ್ತು ನಿಮಗೆ ನೆಗೆಟಿವ್ ಮಾರ್ಕ್ಸ್ ಕೊಡಲಾಗುವುದು ಫ್ರೆಂಡ್ಸ್. ಇದೇ ರೀತಿ ಗವರ್ಮೆಂಟ್ ಎಕ್ಸಾಮ್ ರಿಲೇಟೆಡ್ ಇನ್ಫಾರ್ಮೇಶನ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.